ಬಿಟ್ಟು ಬಿಡಲಿಲ್ಲ, ತಾಳ್ಮೆ ಕಳ್ಕೊಳ್ಳಿಲ್ಲ. ಕೆಲಸಕ್ಕೆ ತಕ್ಕ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಸಿಎಂ ಪಟ್ಟಕ್ಕೇರೋ ಕಾಲ ಬರ್ತಿದೆ. ಇದ್ರ ಬೆನ್ನಲ್ಲೇ ಪಟ್ಟಾಭಿಷೇಕಕ್ಕೆ ಡಿಕೆ ಸಜ್ಜಾಗ್ತಿದ್ರೆ ಅವರ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆ ಸಿದ್ಧತೆ. ಪಟ್ಟಾಭಿಷೇಕಕ್ಕೆ 3 ಮುಹೂರ್ತ ಕೇಳಿರೋ ಬಂಡೆ. ಯಾರು ಎಷ್ಟೇ ಗುಟ್ಟಾಗಿಟ್ರೂ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿದೆ. ಸಿದ್ದರಾಮಯ್ಯರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಡಿಕೆಶಿಯೇ ನೂತನ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರು. ಹೌದು, ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಸಿಎಂ ಹುದ್ದೆಯಿಂದ ಸಿಎಂ ಪಟ್ಟಕ್ಕೇರಲಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿನೇ ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಡಿಸಿಎಂ ಡಿಕೆ ಜ್ಯೋತಿಷಿ ದ್ವಾರಕನಾಥ್ ಬಳಿ ಮನವಿ ಮಾಡಿದ್ದಾರೆ. 3 ವಿವಿಧ ದಿನಗಳನ್ನ ನೀಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಪ್ರಮಾಣ ವಚನ ಮಾದರಿ ಬಗ್ಗೆ ಡಿಸಿಎಂ ಹಾಗೂ ನೂತನ ಸಚಿವರ ಬಗ್ಗೆಯೂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನ ವೇಳೆ ಸಿಎಂ ಜೊತೆ 8 ರಿಂದ 10 ಸಚಿವರ ಪ್ರಮಾಣ ವಚನದ ಬಗ್ಗೆ ಚಿಂತನೆ ನಡೆದಿದ್ದು, ಈ ಬಗ್ಗೆ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ನಿರ್ದೇಶನ ಪಡೆಯಲಿದ್ದಾರೆ. ಇನ್ನು ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕಂತೂ ಅಭಿಮಾನಿಗಳ ದಂಡೇ ಆಗಮಿಸಿತ್ತು. ಸಿಹಿ ಹಂಚಿ ಫ್ಯಾನ್ ಸಂಭ್ರಮಿಸಿದ್ರು. ಡಿಕೆಶಿಗೆ ಶುಭಾಶಯ ಕೋರುವ ಫ್ಲೆಕ್ಸ್ಗಳು ಕೂಡ ರಾರಾಜಿಸುತ್ತಿದ್ವು. ಇನ್ನು ಡಿಕೆಶಿ ಕೂಡ ವಿಕ್ಟರಿ ಸಿಂಬಲ್ ತೋರಿದ್ರು. ಡಿಕೆ ನಿವಾಸಕ್ಕೆ ನಾರಾ ಭರತ್ ರೆಡ್ಡಿ, ನಾಗೇಂದ್ರ ಆಗಮಿಸಿ ಶುಭ ಕೋರಿದ್ರು. ಡಿಕೆ ಸಹೋದರ ಡಿಕೆ ಸುರೇಶ್ ಮಾತನಾಡಿ, ಪಕ್ಷದ ಮುಂದಿನ ನಿರ್ಧಾರಕ್ಕೆ ನಾವೆಲ್ಲರೂ ಕಾಯೋಣ ಅಂದ್ರು. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. 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 ಡಿಕೆ ಸಿಎಂ ಆಗೋ ಕಾಲ ಸನಿಹ, ಚಪ್ಪಲಿ ಧರಿಸಲಿರೋ ಬಂಡೆ ಅಭಿಮಾನಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋವರೆಗೂ ನಾನು ಚಪ್ಪಲಿ ಹಾಕಲ್ಲ ಅಂತ ಹರಕೆ ಹೊತ್ತಿದ್ದ ಅಭಿಮಾನಿ ಈಗ ಚಪ್ಪಲಿ ಧರಿಸಲು ನಿರ್ಧರಿಸಿದ್ದಾನೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಅಶೋಕ್ ಎಂಬ ಅಭಿಮಾನಿ ಡಿಕೆ ಸಿಎಂ ಆಗಬೇಕು ಅಂತ ಮದ್ದೂರಮ್ಮನಿಗೆ ಹರಕೆ ಹೊತ್ತು ಕಳೆದ 6 ತಿಂಗಳಿನಿಂದ ಬರಿಗಾಲಲ್ಲಿ ಓಡಾಡ್ತಿದ್ದ. ಡಿಕೆ ಪ್ರಮಾಣ ವಚನದ ದಿನ ಚಪ್ಪಲಿ ಧರಿಸಲಿದ್ದಾನಂತೆ. ಇನ್ನು ಮೈಸೂರಿನ ಅಗ್ರಹಾರದ 101 ಗಣಪತಿ ದೇವಸ್ಥಾನದಲ್ಲಿ ಡಿಕೆಶಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದ್ರು. ಮುಂದಿನ ಸಿಎಂ ಡಿಕೆಗೆ ಜೈ ಅಂತ ಘೋಷಣೆ ಕೂಗಿದ್ರು. 101 ತೆಂಗಿನಕಾಯಿ ಒಡೆದ್ರು. ಡಿಸಿಎಂ ಡಿಕೆ ಇಂದು ತುಮಕೂರು ಜಿಲ್ಲೆ ನೊಡವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯನ ದರ್ಶನ ಪಡೆಯಬೇಕಿತ್ತು. ಆದರೆ ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ. ವರಿಷ್ಠರ ಜೊತೆ ಚರ್ಚಿಸಿದ ಬಳಿಕ ಹೈಕಮಾಂಡ್ನಿಂದಲೇ ನೂತನ ಸಿಎಂ ಯಾರು ಅನ್ನೋದು ಘೋಷಣೆಯಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.